ಘರ್ಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಇವತ್ತು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಇರುತ್ತೆ. ಬಿಪಿಎಲ್ ಕಾರ್ಡ್ ರದ್ದತಿ ಗೊಂದಲದ ಬಗ್ಗೆ ಇದರಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾರೆ ಕೆಎಚ್ ಮುನಿಯಪ್ಪ. ಬಿಪಿಎಲ್ ಕಾರ್ಡ್ ಗೊಂದಲವನ್ನ ನಿವಾರಿಸಲಿದ್ದಾರೆ ಆಹಾರ ಸಚಿವರು. ಸಾಕಷ್ಟು ಪ್ರಶ್ನೆಗಳಿದೆ. ಯಾವ ಮಾನದಂಡದ ಕೆಳಗೆ ಇಷ್ಟೊಂದು ಕಾರ್ಡ್ಗಳು ಅನರ್ಹ ಅನ್ನೋದಾಗಾಯ್ತು, ರದ್ದಾಯ್ತು? ಅದು ಕೂಡ ಕೂಲಿ ಕಾರ್ಮಿಕರು, ಇನ್ಯಾರೋ ಪೇಂಟರು, ಇನ್ಯಾರೋ ಗರಾಜ್ ನಲ್ಲಿ ಕೆಲಸ ಮಾಡೋರು, ಏನಾಗಿದೆ ಅನ್ನುವಂತ ಗೊಂದಲ ಇದ್ದೇ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಆಗ್ಲೇ ಹೇಳಿದಾಗೆ ಕೆಲವೊಂದಷ್ಟು ಜನ ಈಗಾಗಲೇ ಏನ್ ಗೋಳನ್ನ ತೋಡ್ಕೊಳ್ತಾ ಇದ್ರು ಮಾಧ್ಯಮದ ಮುಂದೆ, ನಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅಂತ. ಅವರೆಲ್ಲರೂ ಕೂಡ ಕೂಲಿ ಕಾರ್ಮಿಕರು, ಇನ್ಯಾವುದೋ ಕೆಳಮಟ್ಟದ ಕೆಲಸವನ್ನ ಮಾಡ್ಕೊಂಡಿರೋರು. ಅಂತವರ ಕಾರ್ಡ್ಗಳು ರದ್ದಾಗಿರೋದು ಯಾವ ಮಾನದಂಡದ ಕೆಳಗೆ ಅವ್ರು ಯೂಸ್ ಮಾಡಿಲ್ವಾ ಏನು, ಈ ರೀತಿಯಾದಂತಹ ಸಾಕಷ್ಟು ಗೊಂದಲ ಇದೆ. ಇದರಲ್ಲೇನಾದ್ರು ಟೆಕ್ನಿಕಲ್ ಎರರ್ ಆಗಿದೆಯಾ, ಏನ್ ಮಾಹಿತಿಗಳು ಸಿಗ್ತಾ ಇದೆ ಪ್ರಸನ್ನ? ಹಾಗೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನ್ ಕ್ಲಾರಿಫಿಕೇಶನ್ ಸಿಗುವಂತ ಸಾಧ್ಯತೆಗಳಿದೆ? ಕ್ಷೇತ್ರ ಬಿಪಿಎಲ್ ಕಾರ್ಡ್ಗಳ ರದ್ದತಿಯ ಪ್ರಕ್ರಿಯೆಯಲ್ಲಿ ಸರಿಯಾದಂತ ಒಂದು ಪ್ರೊಸೆಸ್ ಅನ್ನ ಸರ್ಕಾರ ಪಾಲನೆ ಮಾಡಬೇಕಾಗಿತ್ತು. ಆ ಪ್ರಕ್ರಿಯೆಯನ್ನ ಸರಿಯಾಗಿ ಪಾಲನೆ ಮಾಡದೇ ಇರುವಂತದ್ದೇ ಇದೀಗ ಜನರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗೋದಕ್ಕೆ ಕಾರಣವಾಗಿದೆ. ಸಾವಿರಾರು ಮತ್ತು ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳು ಯಾರು ಅರ್ಹರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಶ್ರಮಿಕರಿದ್ದಾರೆ, ದಿನನಿತ್ಯದ ಕೆಲಸ ಕಾರ್ಯಗಳಿಂದ ಡಿಪೆಂಡ್ ಆಗಿ ತಮ್ಮ ಊಟ ಉಣಿಸನ್ನ ನಂಬಿಕೊಂಡಂತವರಿದ್ದಾರೆ, ರೇಷನ್ ಕಾರ್ಡ್ನ ಮೇಲೆಯೇ ಒಪ್ಪತ್ತನ್ನ ಕಳೆಯುವಂತವರಿದ್ದಾರೆ. ಅಂತವರ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿರುವಂತದ್ದು ಇದೀಗ ವಿರೋಧ ಪಕ್ಷಗಳ ಕೆಂಗಣಿಗೂ ಗುರಿಯಾಗಿದೆ ಮತ್ತು ಜನರಿಂದ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಸರ್ಕಾರ ಬಿಪಿಎಲ್ ಕಾರ್ಡ್ಗಳ ರದ್ದತಿಯನ್ನ ಮಾಡಿ ಅದನ್ನ ಎಪಿಎಲ್ಗೆ ಪ್ರಮೋಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನ ಮತ್ತು ಮಾನದಂಡಗಳನ್ನ ಪಾಲನೆ ಮಾಡಬೇಕಾಗಿತ್ತು. ಅದನ್ನ ಜನರಿಗೆ ತಿಳಿಸಿದ ಬಳಿಕ ರದ್ದತಿಯನ್ನ ಮಾಡಿದ್ರೆ ಜನ ಇಷ್ಟು ಆಕ್ರೋಶಗೊಳ್ತಾ ಇರಲಿಲ್ಲ. ಆದ್ರೆ ಈ ಪ್ರೊಸೆಸ್ ನಲ್ಲಿ ಅಧಿಕಾರಿಗಳು ಮಾಡಿದಂತಹ ಲೋಪದ ಕಾರಣಕ್ಕೋಸ್ಕರ ಇದೀಗ ಸಾಕಷ್ಟು ಜನಾಕ್ರೋಶ ಸರ್ಕಾರದ ವಿರುದ್ಧ ವ್ಯಕ್ತವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಸರ್ಕಾರ ಕೊನೆಯ ಹಂತದಲ್ಲಿ ಎಚ್ಚೆತ್ತುಕೊಂಡಿದೆ. ಮುಖ್ಯಮಂತ್ರಿಗಳೇ ಇಡೀ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಿ ಇಡೀ ಪ್ರಕರಣವನ್ನ ಸುಖಾಂತ್ಯಗೊಳಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಿಪಿಎಲ್ ಕಾರ್ಡ್ ರದ್ದತಿ ಮಾಡುವಂತಹ ಸಂದರ್ಭದಲ್ಲಿ ಬಡವರ ಕಾರ್ಡ್ಗಳನ್ನ ರದ್ದು ಮಾಡಬೇಡಿ, ಸರ್ಕಾರಿ ನೌಕರರು ಯಾರಿದ್ದಾರೆ ಮತ್ತು ಆದಾಯ ತೆರಿಗೆಯನ್ನು ಯಾರು ಪಾವತಿ ಮಾಡ್ತಾರೆ ಅಂತವರ ಬಿಪಿಎಲ್ ಕಾರ್ಡ್ ಅನ್ನ ಮಾತ್ರ ರದ್ದತಿ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಇದೀಗ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಇದೀಗ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ಯಾವ ಸ್ಪಷ್ಟನೆಯನ್ನ ಕೊಡ್ತಾರೆ ಎನ್ನುವಂತ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಬಿಪಿಎಲ್ ಕಾರ್ಡ್ ರದ್ದತಿಗೆ ಒಂದಷ್ಟು ಮಾನದಂಡಗಳಿದಾವೆ ಮತ್ತು ಎಪಿಎಲ್ ಕಾರ್ಡ್ಗೆ ಪ್ರಮೋಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಾನದಂಡಗಳಿದಾವೆ. ಅದರ ಅಂಶಗಳೇನು ಅನ್ನುವಂಥದ್ದನ್ನು ಕೂಡ ಇವತ್ತು ಬಹಿರಂಗವಾಗಿ ಮತ್ತು ಸ್ಪಷ್ಟವಾಗಿ ಸರ್ಕಾರ ತಿಳಿಸಲಿಕ್ಕಿದೆ. ಈಗ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡಿ ಸೂಚನೆ ಕೊಟ್ಟಂತ ಕಾರಣಕ್ಕೋಸ್ಕರ ಯಾರೆಲ್ಲ ಕಳೆದ 15 ತಿಂಗಳಿಂದ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅವರೆಲ್ಲ ಕಾರ್ಡ್ಗಳನ್ನು ಕೂಡ ರೀಸ್ಟೋರ್ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೆಎಚ್ ಮುನಿಯಪ್ಪ ಅವರು ಕೊಟ್ಟಿದ್ದಾರೆ. ಅರ್ಹರನ್ನ ಕಾರ್ಡ್ ಅನ್ನ ರದ್ದು ಮಾಡಿ ಅರ್ಹರು ಯಾರಿದ್ದಾರೆ ಅಂತವರ ಕಾರ್ಡ್ಗಳನ್ನ ರೀಸ್ಟೋರ್ ಮಾಡುವಂತ ಭರವಸೆಯನ್ನ ಇದೀಗ ರಾಜ್ಯ ಸರ್ಕಾರ ಕೊಟ್ಟಿದೆ. ಈ ಕಾರಣಕ್ಕೋಸ್ಕರ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕರೆದಿರುವಂತಹ ಪತ್ರಿಕಾಗೋಷ್ಠಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಎಸ್, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.